ಆಲ್ ಆಫ್ ಯು ಅಂದ್ರೆ ಲೇಷನ್ ಬರ್ದಮ್ಮ. ಐ ರಿಕ್ವೆಸ್ಟ್ ಪ್ರೇ ಇನ್ ಕನ್ನಡ. ಈಗ ನಾವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡುವಂತೆ ನಾವು ಕೇಳ್ಕೊಳ್ತೇವೆ. ಪಾಸ್ಟರ್ ಭಾಗ್ಯರಾಜ್ ಮುಂದೆ ಬಂದು ಕನ್ನಡದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಐ ರಿಕ್ವೆಸ್ಟ್ ಪಾಸ್ಟರ್ ಭಾಗ್ಯರಾಜ್ ಕಮ್ ಫಾರ್ವರ್ಡ್ ಅಂಡ್ ಪ್ರೇ ಇನ್ ಕನ್ನಡ ಲ್ಯಾಂಗ್ವೇಜ್. ಆಫ್ಟರ್ ದಟ್ ವಿ ವಿಲ್ ಗೋ ಟು ಬ್ರೇಕ್. ಕ್ವಿಕ್, ಬೇಗ ತ್ವರಗ. అందరూ కళ్ళు మూసుకుందాం. లెట్స్ క్లోజ్ అవర్ ఐస్. ఆఫ్టర్ దిస్ we will get a break, then we will have a communion service. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನಗೆ ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ ಕರ್ತನೆ. ವಿಶೇಷವಾಗಿ ಕಳೆದ 3 ದಿನಗಳ ಕಾಲ ನಮ್ಮನ್ನು ಕರ್ತನೆ ಈ ಒಂದು ಜೇಮ್ಸ್ ಲ್ಯಾಂಡಲ್ಲಿ ಕರ್ತನೆ ನಮ್ಮನ್ನು ಏಕಾಗ್ರತೆಯಿಂದ ನಮ್ಮನ್ನು ಕುಳ್ಳಿರಿಸಿ ನಮ್ಮನ್ನು ಆತ್ಮೀಯ ರೀತಿಯಲ್ಲಿ ಕರ್ತನೆ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರ. ವೈಯಕ್ತಿಕವಾದ ಪ್ರಾರ್ಥನೆಗಳು, ಕರ್ತನೆ ಗುಂಪಿನ ಪ್ರಾರ್ಥನೆಗಳು, ಸಭೆಯ ಪ್ರಾರ್ಥನೆಗಳು ಮತ್ತು ಸಭೆಯ ಹೊಸ ಚರ್ಚ್ ಕಟ್ಟಡದ ಉದ್ಘಾಟನೆಯ ಸಮಯದಲ್ಲಿ ಕೂಡ ದೇವರೇ ನಮ್ಮನ್ನು ಕರ್ತನೆ ಅದ್ಭುತ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಕರ್ತನೆ ಅಪ್ಪ, ನಿನ್ನೆ ದಿನಗಳಲ್ಲಿ ಕರ್ತನೆ ಪದವಿ ಪ್ರಮಾಣವನ್ನು ತೆಗೆದುಕೊಂಡಿರುವ ಪ್ರತಿಯೊಬ್ಬ ಸೇವಕರುಗಳನ್ನು ಆಶೀರ್ವಾದ ಮಾಡು. ಅವರ ಸೇವಾ ಸ್ಥಳಗಳಲ್ಲಿ ಅದ್ಭುತ ರೀತಿಯಲ್ಲಿ ಸೇವೆಯನ್ನು, ಸುವಾರ್ಥ ಸೇವೆಯನ್ನು ಮಾಡಲಿಕ್ಕಾಗುವಂಥ ಸಹಾಯ ಮಾಡು. ಅವರು ಮಾತ್ರವಲ್ಲ ಕರ್ತನೆ, ಇಲ್ಲಿ ನಿಂತುಕೊಂಡಿರುವ ಪ್ರತಿಯೊಬ್ಬರು ನಾವುಗಳು ಕೂಡ ಯೇಸುವೇ ನಮ್ಮ ಸುವಾರ್ಥ ಸೇವೆಯಲ್ಲಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ಮಾಡುವ ಒಂದೊಂದು ವಿಧಾನಗಳಿಗಾಗಿ ಸ್ತೋತ್ರ. ಸೇವೆಯಲ್ಲಿ ಏನೇ ಶೋಧನೆಗಳು ಬಂದರು, ಏನೇ ಕಷ್ಟಗಳು ಬಂದರು, ಅದನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸತ್ಯದಲ್ಲಿ ಕರ್ತನೆ ನಾವು ಜಯಿಸಲಿ ದೇವರೇ. ಅಪ್ಪ, ದೃಢವಾಗಿ ಸೇವೆಯನ್ನು ಮಾಡಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ಅಪ್ಪ, ದೇವದಾಸರ ಮೂಲಕ, ಅಧ್ಯಕ್ಷರ ಮೂಲಕ, ಬಿಷಪ್ ಅಯ್ಯನವರ ಮೂಲಕ ನುಡಿದ ಒಂದೊಂದು ಮಾತುಗಳನ್ನು, ಒಂದೊಂದು ವಾಕ್ಯಗಳನ್ನು ನಮ್ಮ ಸೇವೆಯ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಅದನ್ನು ಕರ್ತನೆ ಅಪ್ಪ ದೇವರೇ ನಮ್ಮ ಸೇವಾ ಸ್ಥಳಗಳಲ್ಲಿ ನೆರವೇರಿಸಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮಲ್ಲಿರುವ ಎಲ್ಲ ಕರ್ತನೆ ಬೇಸರಿಕೆವಾದ ಜೀವನಗಳು, ಕಷ್ಟದ ಜೀವನಗಳು, ಸಮಸ್ಯೆಗಳು, ಎಲ್ಲ ಬೇಡಿಕೆಗಳು, ಅವಶ್ಯಕತೆಗಳು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೆರವೇರಿಸಿ ಅದ್ಭುತವಾಗಿಯೂ ಆಶ್ಚರ್ಯಕರವಾಗಿ ನಮ್ಮನ್ನು ಪ್ರತಿಯೊಬ್ಬರನ್ನ ನಡೆಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಅಪ್ಪ, ನಾವು ಈ ಕ್ಯಾಂಪಸನ್ನು ಬಿಟ್ಟು ಹೊರಗಡೆ ಹೋಗುವಾಗ ಹೊಸ ಚೈತನ್ಯ ಸ್ವರೂಪನಾದ ದೇವರೇ, ಹೊಸ ಸತ್ಯವಾದ ವಾಕ್ಯಗಳನ್ನು ನಾವು ಧರಿಸಿಕೊಂಡವರಾಗಿ ನಮ್ಮ ಸೇವಾ ಸ್ಥಳಗಳಲ್ಲಿ ಅದನ್ನು ಮತ್ತೊಬ್ಬರಿಗೆ, ಅನ್ಯ ಜನಗಳಿಗೆ ಬೋಧಿಸುವಾಗೆ, ವಿಶ್ವಾಸಿಗಳಿಗೆ ಆತ್ಮೀಯ ರೀತಿಯಲ್ಲಿ ನಡೆಸುವ ಹಾಗೆ ಸಹಾಯ ಮಾಡು ಕರ್ತನೆ. ಯೇಸುವೇ, ನಮ್ಮ ಈ 26ನೇ ವರ್ಷದಲ್ಲಿ ಹೊಸ ಆಶೀರ್ವಾದವನ್ನು ನಮ್ಮ ಕಣ್ಣಾರೆ ಕಾಣುವಂತೆ, ನಾವು ನೋಡುವಂತೆ, ಅನುಭವಿಸಲಿಕ್ಕಾಗುವಂತೆ ಸಹಾಯ ಮಾಡು ದೇವರೇ. ನಾವು ಎಡ ಕಿವಿಯಲ್ಲಿ ಕೇಳಿ ಬಹಳ ಕಿವಿಯಲ್ಲಿ ಬಿಟ್ಟು ಬಿಡದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಹಣ್ಣು ದಿನವೂ ಕರ್ತನೆ ಅಪ್ಪ ಕೈಕೊಂಡು ನಡಿಲಿಕ್ಕಾಗುವಂತೆ ಸಹಾಯ ಮಾಡು ಯೇಸುವೇ. ನಮ್ಮ ಏನೇ ಕಷ್ಟಗಳು ಬಂದರೂ ನಾವು ಸತ್ಯವನ್ನು ಅಪ್ಪ, ನಿನ್ನ ಸತ್ಯವೇದ ವಾಕ್ಯವನ್ನು ನಾವು ಮರೆತು ಬಿಡದೆ ಪ್ರತಿ ದಿನವೂ ಓದುವಂತೆ, ಪ್ರತಿ ದಿನವೂ ಸತ್ಯವೇದ ವಾಕ್ಯಗಳನ್ನು ಅಭ್ಯಾಸ ಮಾಡಲಿಕ್ಕಾಗುವಂತೆ, ನಮ್ಮ ಜನರಿಗೆ ಅದನ್ನು ಬೋಧಿಸುವಂತೆ ದೇವರೇ ದೃಢವಾಗಿ ಕೈಕೊಂಡು ನಡೀಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ. ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ದೇವರೇ ತಿದ್ದಿ, ನಮ್ಮನ್ನು ರೂಪಿಸಿ, ರೂಪಾಂತರ ಪಡಿಸಿ ನಮ್ಮನ್ನು ಕಳಿಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಹೇಗೆ ಸೇವೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಏನು ಮಾತಾಡಬೇಕು, ಎಲ್ಲವನ್ನ ಪವಿತ್ರಾತ್ಮನಾದ ಯೇಸುವೇ ನಮ್ಮನ್ನು ಬೋಧಿಸಿ ನಮ್ಮನ್ನು ನಡೆಸಬೇಕಾಗಿ ಬಿಡ್ತಾ ಇದ್ದೇನೆ ಕರ್ತನೆ. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆಯೇ, ಆಮೆನ್. ಸರಿ.